ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಮೊಳಕೆ ಕಟ್ಟಿದ ಹುಳ್ಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮಟನು ಚಿಕನ್ ಸಾಂಬಾರಿಗಿನ್ನ ಹೆಚ್ಚು ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಓವರ್ ನೈಟ್ ನೆನೆಸಿಟ್ಟು ಒಂದಿನ ಅದನ್ನು ಈ ರೀತಿ ನೀರೆಲ್ಲ ಕಟ್ಬಿಟ್ಟು, ಇಲ್ಲ ಬಟ್ಟೆಲಾದರೂ ಮೊಳಕೆ ಕಟ್ಬೋದು, ಇಲ್ಲ ಚೆನ್ನಾಗಿ ನೀರು ಸೋರಿಸ್ಬಿಟ್ಟು ಈ ರೀತಿ ಒಂದು ಪಾತ್ರೆಯಲ್ಲಿ ಮುಚ್ಚಿಬಿಟ್ಟು ಇಟ್ಟರು ಒಂದು ಡೇಗೆ ಮೊಳಕೆ ಚೆನ್ನಾಗಿ ಬರುತ್ತೆ. ಆ ರೀತಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಒಂದೂವರೆ ಗೆಡ್ಡೆಯಷ್ಟು, ಅಂದರೆ ನಾವು ಸಾಂಬಾರು ಕ್ವಾಂಟಿಟಿ ಎಷ್ಟು ಮಾಡ್ತೀವಿ ಅಂತ ನೋಡಿಕೊಂಡು ನಾವಿಲ್ಲಿ ಮಸಾಲನೂ ರುಬ್ಕೋಬೇಕಾಗುತ್ತೆ. ನಾನಿಲ್ಲಿ 1.5 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಟೊಮೊಟೊ ಎಲ್ಲದನ್ನು ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವಿಲ್ಲಿ ಟೊಮೊಟೊನ ಕಟ್ ಮಾಡಿರೋದನ್ನ ಹಾಕ್ಕೊಂಡು ಅದ್ರ ಜೊತೇಲಿ ಒಂದು 2ರಿಂದ 3 ಇಂಚಷ್ಟು ಶುಂಠಿನ ಹಾಕ್ಕೊಂಡು ಇಲ್ಲಿ ಹುರ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಆ ರೀತಿ ಹುರ್ಕೋಬೇಕು. ಈಗ ಆ ರೀತಿ ಹುರಿದಾದ್ಮೇಲೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಇಲ್ಲಿ ಹುರ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಹುರ್ಕೊಳ್ಳಿ, ಇಲ್ಲಾಂದರೆ ಹಸಿದು ಬೇಕಾದರೂ ಹಾಕ್ಕೋಬೋದು. ಬಟ್ಟು ಇಲ್ಲಿ ಹಸಿ ಮಸಾಲ ರುಬ್ಬಿದ್ರೆ ಸಾಂಬಾರು ಟೇಸ್ಟೇ ಬೇರೆ ಬರುತ್ತೆ. ಇಲ್ಲಿ ಮಸಾಲೆಗಳ್ನ ಈರುಳ್ಳಿ ಟೊಮೊಟೊ ಎಲ್ಲ ಹುರಿದ್ಬಿಟ್ಟು ಮಾಡಿದ್ರೆ ಆ ಮಸಾಲ ಟೇಸ್ಟೇ ಬೇರೆ ಬರುತ್ತೆ. ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ. ಇವಾಗ ನೋಡಿ ಅದನ್ನು ಹುರಿದು ತಣ್ಣಗಾಗೋದಕ್ಕೆ ಎತ್ತಿಟ್ಟಿದ್ದೀನಿ. ಮತ್ತು ಇವಾಗ ಒಂದು ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಅಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ ಮೊಳಕೆ ಕಟ್ಟಿದ ಕಾಳು. ಹಾಗಾಗಿ ನೋಡಿಕೊಂಡು ಒಂದು ಮೀಡಿಯಮಲ್ಲಿ ತೆಂಗಿನಕಾಯಿ ಹಾಕ್ಕೊಳ್ಳಿ. ಮತ್ತು ಇವಾಗ ನಾನು ಹುರಿದಿಟ್ಟಿದ್ದಂಥ ಈರುಳ್ಳಿ ಟೊಮೊಟೊ ಎಲ್ಲ ತಣ್ಣಗಾಗಿದೆ, ಅದನ್ನು ಇಲ್ಲೇ ಹಾಕ್ಕೊಂಡಿದ್ದೀನಿ. ಈಗ ಅದ್ರ ಜೊತೇಲಿ ನಾನಿಲ್ಲಿ ಅರಿಶಿನ ಪುಡಿನ ನಾನು ಹುರಿಯೋದಕ್ಕೆ ಹಾಕೊಂಡಿರಲಿಲ್ಲ. ಈಗ ಡೈರೆಕ್ಟಾಗಿ ನಾನು ಜಾರ್ಗೆ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಸಾಂಬಾರು ಸ್ವೀಟ್ ಆಗೋದ್ರಿಂದ ಒಂದು ಸ್ವಲ್ಪ ಖಾರ ಇರಲಿ. ಇವಾಗ ಸ್ವಲ್ಪ ಮಳೆ ಬೇರೆ ಅಲ್ವಾ, ಸ್ವಲ್ಪ ಖಾರ ಬೇಕು ಅಂತ ಅನಿಸುತ್ತೆ ಮಸಾಲೆ ಸಾಂಬಾರು ಇದ್ದರೆ. ಚಿಕನ್ ಸಾರಿಗಿನ್ನ ಇದು ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ 2 ಸ್ಪೂನು ಅಚ್ಚ ಖಾರದ ಪುಡಿ, ಮತ್ತು ಇಲ್ಲಿ ಒಂದು ಮೀಡಿಯಮ್ ಸ್ಪೂನಲ್ಲಿ ಒಂದು 4 ಸ್ಪೂನು ಧನಿಯಾ ಪೌಡರು, ಮತ್ತು ಇಲ್ಲಿ ನಾನು ಚಕ್ಕೆ ಲವಂಗನ ಹುರ್ಕೊಂಡಿಲ್ಲ, ಮತ್ತು ಹಾಗೆಯೇ ಹಾಕ್ಕೋಬೇಕಲ್ವ, ಅದಕ್ಕೆ ಪುಡಿ ಮಾಡಿ ನಾನು ಇಟ್ಟಿರ್ತೀನಿ ಎಮರ್ಜೆನ್ಸಿಗೆ ಅಂತ. ಆ ಚಕ್ಕೆ ಲವಂಗನ ಪುಡಿ ಮಾಡಿರೋದು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅಂದರೆ ಹೆವಿ ಎದೆ ಉರಿಯುತ್ತೆ ಜಾಸ್ತಿ ಹಾಕ್ಕೊಂಡ್ರು. ಹಾಗಾಗಿ ಒಂದು ಮೀಡಿಯಮಲ್ಲಿ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ನೀವು ಬೇಕು ಅಂದರೆ ಕಡಲೆ ಗಸಗಸೆ ಎಲ್ಲದೂ ಹಾಕ್ಕೋಬೋದು. ನಾನಿಲ್ಲಿ ಅದು ಯಾವುದೂ ಹಾಕಲ್ಲ, ಯಾಕೆಂದರೆ ಇಲ್ಲಿ ಸ್ವಲ್ಪ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕೋದ್ರಿಂದ ಸಾಂಬಾರು ಆಲ್ಮೋಸ್ಟ್ ಗಟ್ಟಿ ಬಂದೇ ಬರುತ್ತೆ. ಹಾಗಾಗಿ ನಾನು ಜಾಸ್ತಿ ಅದೇನೂ ಹಾಕಿಲ್ಲ. ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಒಂದು ಅರ್ಧ ಈರುಳ್ಳಿ ಅಂದರೆ ಕಟ್ ಮಾಡಿರೋದನ್ನ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಬೇಕಾದ್ರೆ ಈರುಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ನಾವಿಲ್ಲಿ ಮೊಳಕೆ ಕಟ್ಟಿದ ಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಸೋರಿಸಿಟ್ಕೊಂಡು ಇವಾಗ ಆ ಒಗ್ಗರಣೆ ಜೊತೆಗೆ ಈ ಕಾಳುಗಳ್ನ ಹಾಕ್ಕೋಬೇಕು. ಅಂದರೆ ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಏನಿರುತ್ತೆ, ಮತ್ತು ಈ ರೀತಿ ಎಣ್ಣೆಲಿ ಹುರಿದು ಮಾಡೋದ್ರಿಂದ ಬೇಗ ಬೇಯುತ್ತೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಮೂತಾಗಿ ಬೆಂದಿರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಒಗ್ಗರಣೆಲಿ ಫ್ರೈ ಮಾಡಿಬಿಟ್ಟು ಕಾಳನ್ನ ಇಲ್ಲಿ ಮಸಾಲಾನ ರುಬ್ಬಿದ್ನಲ್ಲ ಅದನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಜಾರ್ಗೆ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಮಸಾಲ ಮತ್ತು ಕಾಳು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ತಿಕ್ನೆಸ್ಸು ಗೊತ್ತಾಗ್ಬಿಡುತ್ತೆ. ಆಮೇಲೆ ನಾವು ಇಷ್ಟು ನೀರು ಹಾಕ್ಕೋಬೇಕು ಅಂತ. ಇವಾಗ ಇದ್ರ ಜೊತೇಲಿ ನಾನು ಆಲೂಗೆಡ್ಡೆ ಬದನೆಕಾಯಿನ ನಾನು ಸ್ವಲ್ಪ ಜಾಸ್ತಿ ಹೊತ್ತಾಯಿತು, ಉಪ್ಪು ಏನು ಹಾಕಿರಲಿಲ್ಲ, ಹಾಗೆಯೇ ಎತ್ತಿಟ್ಬಿಟ್ಟಿದ್ದೆ. ಹಾಗಾಗಿ ಬದನೆಕಾಯಿ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ನೀವು ಕಟ್ ಮಾಡಿ ಇಡೋದಾದರೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿಟ್ರೆ ಅಷ್ಟು ಬೇಗ ಬ್ಲ್ಯಾಕ್ ಆಗೋಲ್ಲ. ನಾನಿವಾಗ ಹಾಗೆಯೇ ಹಾಕಿದ್ದೀನಿ, ಅಂದರೆ ಆ ಥರ ಏನು ಇದಾಗಲ್ಲ. ತುಂಬ ಚೆನ್ನಾಗಿತ್ತು ಸಾಂಬಾರು. ಹಾಗಾಗಿ ಇಲ್ಲಿ ಆಲೂಗೆಡ್ಡೆ ಬದನೆಕಾಯಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಈಗ ನೋಡಿ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಅದು ಸ್ವಲ್ಪ ಕುದೀತಾ ಇರಲಿ. ಯಾಕೆಂದರೆ ಹಸಿ ಮಸಾಲೆ ಏನಿರುತ್ತೋ ಅದೆಲ್ಲನ ಸ್ವಲ್ಪ ಹೋಗಬೇಕು. ಹಾಗಾಗಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ನಾನು ಹರಳುಪ್ಪನ್ನು ಹಾಕ್ಕೊಂಡಿದ್ದೀನಿ. ಏಕೆಂದರೆ ನೀವು ಜಾಸ್ತಿ ಸಾಂಬಾರೆಲ್ಲ ಹೆಚ್ಚಿಸಿದ್ಮೇಲೆ ಒಟ್ಟಿಗೆ ಬೇಕಾದ್ರೆ ನೋಡ್ಬಿಟ್ಟು ಹಾಕ್ಕೋಬೋದು.
ಇಲ್ಲಾಂದರೆ ಮುಂಚೆನೇ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೋದು. ಇವಾಗ ನಾನು ಇಲ್ಲಿ 2 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಥಿಕ್ನೆಸ್ ನೋಡಿಕೊಂಡು ನೀವು ಮಾಡ್ಕೋಬೋದು. ಏಕೆಂದರೆ ಬದನೆಕಾಯಿ ಮತ್ತು ಕಾಳೆಲ್ಲ ಬೆಂದಮೇಲೆ ಆಲ್ಮೋಸ್ಟ್ ಸಾಂಬಾರು ಗಟ್ಟಿ ಬಂದೇ ಬರುತ್ತೆ. ಅದಕ್ಕೆ ನಾನು ಒಂದು ಮೀಡಿಯಮ್ಮಲ್ಲಿ ತೆಳುವೂ ಇಲ್ಲ ಅಥವಾ ಗಟ್ಟಿನೂ ಇಲ್ಲ, ಆ ರೀತಿ ನಾನು ಮಾಡ್ಕೋತೀನಿ. ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಹಾಕ್ಸಿದ್ದೀನಿ. ಇವಾಗ ವಿಷಲೆಲ್ಲ ಹೋಗಾದ್ಮೇಲೆ ನಾನು ಲಿಡ್ಡನ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಅಂದರೆ ಚಿಕನ್ ಸಾಂಬಾರು ಥರನೇ ಟೇಸ್ಟ್ ಅಂತೂ ಮೊಳಕೆ ಹುರುಳಿಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಕರೆಕ್ಟಾಗಿದೆ ಹದ ಮಾತ್ರ. ಬಿಸಿದ್ರಲ್ಲಿ ಹಂಗೆ ಅನಿಸುತ್ತಷ್ಟೇ. ನಿಮಗೆ ಒಂದು ಸ್ವಲ್ಪ ತಣ್ಣಗಾಯಿತು ಅಂದರೆ ಸಾಂಬಾರಂತೂ ಪರ್ಫೆಕ್ಟಾಗಿ ಬಂದಿರುತ್ತೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಥಿಕ್ನೆಸ್ ಇದೆ ಸಾಂಬಾರು. ಬಿಸಿ ಇದರಲ್ಲೇ ಇನ್ನೂ ಗಟ್ಟಿ ಆದರೆ ತುಂಬಾ ಗಟ್ಟಿಯಾಗಿಬಿಡುತ್ತೆ. ಕೆಲವರಿಗೆ ಗಟ್ಟಿ ಮಾಡಬೇಕು ಸಾಂಬಾರು ಅಂತ ಇಷ್ಟ ಆಗುತ್ತೆ, ಅಂಥವ್ರು ಬೇಕಾದ್ರೆ ನೀವು ಗಟ್ಟಿಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಒಂದು ಮೀಡಿಯಮಲ್ಲಿ ಮಾಡಿಕೊಂಡ್ರೆ ಅನ್ನ ಸಾರು ಮುದ್ದೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡ್ರೆ ಸಖತ್ತು ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.